ಒಂದು ಡಯಟನ್ನು ಫಾಲೋ ಮಾಡೋದ್ರಿಂದ ನೋಡ್ರಿ 100% ಆಗಿ ಹೇಳ್ತೀನಿ, ಏನಿಲ್ಲ ಅಂದರೂ ಕೂಡ ತಿಂಗಳಿಗೆ 3 ರಿಂದ 4 kg ಅಷ್ಟು ವೇಟನ್ನು ಲಾಸ್ ಮಾಡ್ಕೋಬೋದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ಯಾವ ಡಯಟು ಏನು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ರಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ನೋಡ್ರಿ ನಾನು 7 days ಚಾಲೆಂಜನ್ನು ತೊಗೊಂಡೀನಿ ಮತ್ತು ಆ ವಿಡಿಯೋ ಕೂಡ ಹಾಕ್ತಾಯಿದೆ ನೋಡ್ರಿ. ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ, ವ್ಯೂಸ್ ಕೂಡ ಚೆನ್ನಾಗಿ ಬರತ್ತ ನೋಡ್ರಿ. ಇನ್ನೂ ಕೂಡ ವ್ಯೂಸ್ ಬರ್ಬೇಕು ನೋಡ್ರಿ. ನಿಮ್ಮ ಒಂದು ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳತ್ತೀನಿ. ಈ 7 days ಚಾಲೆಂಜ್ ನೋಡ್ರಿ ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೆ ಆಲ್ರೆಡಿ ನಾನು ಹೇಳಿ ನೋಡ್ರಿ. ಅಂದರೆ ಇವಾಗ ಬೆಳಗ್ಗೆ ಒಂದು ಏನಾದರೂ ಸ್ಮೂತಿ ಥರ ತೊಗೋತಿದ್ದೆ, ಮಧ್ಯಾಹ್ನ ಊಟ ಮಾಡ್ತಿದ್ದೆ, ಮತ್ತು ನಾನು ರಾತ್ರಿ ಹೊತ್ತು ರಾಗಿ ಗಂಜನ ತೊಗೋತಿದ್ದೆ ಅಂಥೇಳಿ. ಈ ಒಂದು 7 day ಒಳಗೆ ನೋಡ್ರಿ ನಂದು 7 day ಕಂಪ್ಲೀಟ್ ಆಗಿಲ್ಲ, 5th day ಕಂಪ್ಲೀಟ್ ಆಯಿತು. 7 day ಯಾಕೆ ಕಂಪ್ಲೀಟ್ ಆಗಿಲ್ಲ ಅಂತ ನಿಮಗೆ ಎಂಡ್ ಒಳಗೆ ಹೇಳ್ತೀನಿ ನೋಡ್ರಿ. ಮತ್ತು ರಿಸಲ್ಟ್ ಕೂಡ ಯಾವ ರೀತಿ ಐತೆ ಅಂತ ಅದನ್ನು ಕೂಡ ನಿಮ್ಗೆ ಎಂಡ್ ಒಳಗೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ನೋಡ್ರಿ. ಯಾರೆಲ್ಲ ಕ್ವಿಕ್ಕಾಗಿ ವೆಯ್ಟ್ ಲಾಸನ್ನು ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ ಅವರು ಈ ಒಂದು ಡಯಟನ್ನು ಫಾಲೋ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದ್ರೆ 100% ಆಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ನೋಡ್ರಿ. ತುಂಬಾ ನ್ಯಾಚುರಲ್ ಆಗಿ ಮತ್ತು ಯಾವುದೇ ಶೇಕ್ ಅದು ತೊಗೊಳ್ಳಾದೆ ನಾವು ಆರಾಮ್ಸೆ ಆಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡ್ರಿ. ಈ ಒಂದು 7 days ಚಾಲೆಂಜ್ ಒಳಗೆ ನೋಡ್ರಿ ನಂದು ಫಸ್ಟ್ ಡೇ ಬಂದುಬಿಟ್ಟು ವೆಯ್ಟ್ ಬಂದುಬಿಟ್ಟು 71.50 ಇತ್ತು. ಲಾಸ್ಟ್ ಡೇ ಎಷ್ಟಾಗಿದೆ ಅಂತ ನಿಮಗೆ ನಾನು ಶೇರ್ ಮಾಡ್ತೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದಿರಲ್ಲ ತುಂಬಾ ಈಸಿಯಾಗಿ ಈ ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನು ಮಾಡ್ಬೋದು ಅಂತ ಹೇಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ನೋಡ್ರಿ. ಮತ್ತೆ ಈಸಿ ಅಂತ ಹೇಳ್ತಿದ್ದೀನಿ. ಯಾಕಪ್ಪ ಅಂದ್ರೆ ಯಾವುದೇ ವರ್ಕೌಟ್ ಇಲ್ಲದೆ, ಜಿಮ್ಮಿಗೆ ಹೋಗ್ಲಾರ್ದೆ ಮತ್ತು ಶೇಕ್ ತೊಗೊಲಾರ್ದೆ ನೋಡ್ರಿ ಆರಾಮ್ಸೆ ಆಗಿ ನಾವು ಡಯಟನ್ನು ಮಾಡಿಕೊಂಡು ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗೈತೆ ನೋಡ್ರಿ ಈ ಒಂದು ಚಾಲೆಂಜು. ನನಗೆ ಏನೆಲ್ಲ ಚೇಂಜಸ್ ಆಯಿತು ಏನಾಯ್ತು ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ ನೋಡ್ರಿ. ಈ 7 days ಒಳಗೆ ನೋಡ್ರಿ ತುಂಬಾ ನನಗೆ ಮೋಷನ್ ಪ್ರಾಬ್ಲಮ್ ಇತ್ತು, ಅದು ಕೂಡ ಕ್ಲಿಯರ್ ಆಗಿದೆ. ಮತ್ತು ನಾನು ವೆಯ್ಟ್ಗಿನ ನಂದು ಇಂಚ್ ಲಾಸ್ ಆಗ್ಯದ ನೋಡ್ರಿ. ತುಂಬಾ ಖುಷಿ ಆಗತ್ತದ ನನಗೆ. ಬರ್ರಿ ಇವಾಗ ನಂದು ವೆಯ್ಟ್ ಎಷ್ಟು ಲಾಸ್ ಆಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. 7 days ವೆಯ್ಟ್ ಚಾಲೆಂಜ್ ಮಾಡೋದಕ್ಕಿಂತ ಮುಂಚೆ ನೋಡ್ರಿ ಅಂದ್ರೆ ಫಸ್ಟ್ ಡೇ ನನ್ನ ವೆಯ್ಟ್ ಬಂದುಬಿಟ್ಟು 71.50 ಇತ್ತು ನೋಡ್ರಿ. ವೆಯ್ಟ್ ಯಾರಿಗೆಲ್ಲ ಸ್ಟ್ರಕ್ ಆಗ್ತಿರ್ತಿಲ್ಲ ಅಂಥವ್ರು ಈ ಡಯಟನ್ನು ಮಾಡಿದರೆ ವೆಯ್ಟ್ ತುಂಬಾ ಚೆನ್ನಾಗಿ ಇಳಿತದೆ ಅಂತ ಹೇಳ್ತೀನಿ ನೋಡ್ರಿ. ಒಂದಿನ ಏರ್ಬೋದು, ಒಂದಿನ ಇಳ್ಬೋದು, ಬಟ್ ನಮ್ಮ ವೆಯ್ಟ್ ಲಾಸ್ ಜರ್ನಿ ಏನಿರ್ತದಲ್ಲ ಅದನ್ನು ನಾವು ಕೈ ಬಿಡಬಾರ್ದು ಅಂತ ಹೇಳ್ತೀನಿ ನೋಡ್ರಿ. ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ವಿ ಅಂತಂದ್ರೆ 100% ಆಗಿ ರಿಸಲ್ಟ್ ಬರ್ತದೆ ಅಂತ ಹೇಳ್ತೀನಿ. ನೋಡ್ತಾ ಇದ್ರಲ್ಲ ಫಸ್ಟ್ ಡೇ ನಂದು ವೆಯ್ಟ್ ಬಂದುಬಿಟ್ಟು 71.50 ಐತಿ. ಅದು ಆದಮೇಲೆ ನೋಡ್ರಿ ನಂದು ವೆಯ್ಟ್ ಇಳಿತಾನೆ ಬಂತು. ಆಮೇಲೆ ಕೂಡ ಒಂದಿನ ಏರ್ತಿತ್ತು, ಒಂದಿನ ಇಳ್ತಿತ್ತು, ಬಟ್ ಆದರೂ ಕೂಡ ನನ್ನ ಹೋಪ್ಸನ್ನು ನಾನು ಕೈ ಬಿಡಲಾರ್ದಂಗೆ ಡೈಲಿ ಕೂಡ ಈ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿಕೊಂಡು ವೆಯ್ಟ್ ಲಾಸನ್ನು ಮಾಡ್ತಾಯಿದ್ದೀನಿ ನೋಡ್ರಿ. ತುಂಬಾ ಖುಷಿ ಆಗುತ್ತೆ ನೋಡ್ರಿ. ಇವಾಗೇನು ನೋಡಾಕತ್ತಿರಲ್ಲ ಇದು ನಾನು 5th day ವೆಯ್ಟ್ ನೋಡ್ರಿ. ಇದು ಪ್ರೆಸೆಂಟ್ ಎಷ್ಟಪ್ಪ ಆಯ್ತು ಅಂತಂದ್ರೆ 71.0 ಇತ್ತು ನೋಡ್ರಿ. ಆಮೇಲೆ ಮತ್ತೆ ನಾನು ಚೆಕ್ ಮಾಡಿದೆ, ಆವಾಗ ಎಷ್ಟಾಗಿತ್ತು ಅಂಥೇಳಿ ಇವಾಗ ಹೇಳ್ತೀನಿ ನೋಡ್ರಿ. ತುಂಬಾ ಖುಷಿ ಆಗ್ತದೆ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ನೋಡ್ಕೊಂಬಿಟ್ರೆ. ಯಾಕಂದ್ರೆ ತುಂಬಾ ಈಸಿಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡ್ರಿ. ಫೈನಲಿ ನೋಡ್ರಿ 5 days ಒಳಗೆ ನನ್ನ ವೆಯ್ಟ್ ಬಂದುಬಿಟ್ಟು 70.75 ಆಗಿದೆ ನೋಡ್ರಿ. ತುಂಬಾ ಖುಷಿ ಆಗತ್ತದ. 7150 ಇದ್ದಿದ್ದು 7075 ಆಗ್ಯದ ಅಂಥೇಳಿ. ಆಲ್ಮೋಸ್ಟ್ ನೋಡ್ರಿ 1 kg ನಿಯರು ನಂದು ವೆಯ್ಟ್ ಲಾಸ್ ಆಗಿದೆ. ಅಂದ್ರೆ 750 ಗ್ರಾಮ್ ಅಷ್ಟು ನಂದು ವೆಯ್ಟ್ ಲಾಸ್ ಆಗೈತೆ ನೋಡ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವೆಯ್ಟ್ ಬಂದುಬಿಟ್ಟು ಫಸ್ಟ್ ವೆಯ್ಟ್ ಬಂದುಬಿಟ್ಟು 71.50 ಇತ್ತು. 5 day ಆದಮೇಲೆ ನೋಡ್ರಿ ನನ್ನ ವೆಯ್ಟ್ ಬಂದುಬಿಟ್ಟು 7075 ಐತಿ. ಆಲ್ಮೋಸ್ಟ್ ನೋಡ್ರಿ ನಾನು 750 ಗ್ರಾಮ್ ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡೇನೆ. ಅಂದ್ರೆ ಹತ್ತಿರ 1 kg ನಿಯರ್ ನೋಡ್ರಿ. ಇದೇ ನಂದು 7 day ಏನಾದರೂ ಕಂಪ್ಲೀಟ್ ಆಗಿತ್ತಂದ್ರೆ ನಾನು 1 kg ಅಷ್ಟು ವೆಯ್ಟ್ ಲಾಸನ್ನು ಮಾಡ್ಕೋತೀನಿ ಅಂತ ಹೇಳ್ತಿದ್ದೆ ನೋಡ್ರಿ. ಬಟ್ ಯಾಕಪ್ಪ ಆಗಲಿಲ್ಲಪ್ಪ ಅಂತಂದ್ರೆ ನಂದು ಪೀರಿಯಡ್ ಬಂತು ನೋಡ್ರಿ, ಹಾಗಾಗಿ ನಾನು ಮಾಡಲಿಲ್ಲ. ಬಟ್ ಪೀರಿಯಡ್ ಟೈಮ್ ಒಳಗೆ ನೋಡ್ರಿ ವೆಯ್ಟ್ ವೇರಿಯೇಷನ್ ಆಗೋದು ಕಾಮನ್ನೇ. ಅದು ಆದಮೇಲೆ ನೋಡ್ರಿ ಮತ್ತೆ ಪೀರಿಯಡ್ ಆದಮೇಲೆ ಮತ್ತೆ ನಾನು ವೆಯ್ಟ್ ಲಾಸನ್ನು ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಇವಾಗೂ ಕೂಡ ಸ್ಟಾರ್ಟ್ ಐತಿ, ಬಟ್ ಬ್ಯಾಲೆನ್ಸ್ ಡಯಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಹಾಗಾಗಿ ಮತ್ತೆ ನೋಡೋಣ ಮತ್ತೆ ವೆಯ್ಟ್ ಎಷ್ಟಾಗುತ್ತೆ ಅಂತ. ಕಾಮನ್ ನೋಡ್ರಿ ನಮ್ಮದು ಪೀರಿಯಡ್ ಟೈಮ್ ಒಳಗೆ ವೆಯ್ಟ್ ಗೇನ್ ಆಗೋದಂತೂ ಕಾಮನ್ನು. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ರೀತಿ ಆಗ್ತಿರ್ತದೆ. ಬಟ್ ನಾವು ಅದನ್ನು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತೀನಿ ನೋಡ್ರಿ. ಒನ್ ಟೈಮ್ ಹೆಚ್ಚಾಯ್ತು ಅಂದ್ರೆ ಇನ್ನೊಂದು ಟೈಮ್ ಕಡಿಮೆ ಆಗಲೇಬೇಕಂತ ಹೇಳ್ತೀನಿ. ಎಷ್ಟದು ವೆಯ್ಟ್ ಗೇನ್ ಆಗುತ್ತೆ, ಇಷ್ಟೆಲ್ಲ ಡಯಟ್ ಮಾಡ್ತಾಯಿದ್ರೆ ವೆಯ್ಟ್ ಲಾಸ್ ಆಗೋದಂತೂ 100% ನಿಜ ನೋಡ್ರಿ.
ಈ ಒಂದು ಡಯಟ್ ನೋಡ್ರಿ ಯಾರೆಲ್ಲ ಮಾಡ್ಬೇಕಂತ ಅಂದ್ಕೊಂಡಿರೋದ್ರಲ್ಲ ಧಾರಾಳವಾಗಿ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ. ಈ ರೀತಿ ಮಾಡೋದ್ರಿಂದ ನೋಡ್ರಿ ಆರಾಮ್ಸೆ ನಾವು ವೀಕ್ಲಿ ಏನಿಲ್ಲ ಅಂದರೂ 1 kgವರೆಗೂ ನಾವು ಇದನ್ನು ವೆಯ್ಟ್ ಲಾಸ್ ಮಾಡ್ಕೋಬೋದು. ಇದೇ ರೀತಿ ನಾವು 1 ಮಂತ್ವರೆಗೂ ಮಾಡಿದ್ದೀವಿ ಅಂತಂದ್ರೆ ಏನಿಲ್ಲ ಅಂದರೂ 3ರಿಂದ 4 kg ಅಷ್ಟು ನಾವು ಆರಾಮ್ಸೆ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು ನೋಡ್ರಿ. 4 kg ಇಲ್ಲ ಅಂದರೂ ಕೂಡ ಆಲ್ಮೋಸ್ಟ್ ನೋಡ್ರಿ 3 kg ವೆಯ್ಟ್ ಲಾಸ್ ಅಂತೂ ಮಾಡ್ತೀವಿ ಪಕ್ಕ ಇದು ಅಂತ ನೋಡ್ರಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅವರು ಈ ರೆಮಿಡಿನ ಮತ್ತು ಈ ಟಿಪ್ಪನ್ನು ಫಾಲೋ ಮಾಡಿಬಿಟ್ಟು ನೀವು ಕೂಡ ಡಯಟ್ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ. ಆರಾಮ್ಸೆ ನೋಡ್ರಿ ಬೆಳಗ್ಗೆ ಯಾವುದಾದ್ರೂ ನಾವು ಸ್ಮೂತಿನ ತೊಗೋಬೋದು ಅಥವಾ ಜ್ಯೂಸ್ ತೊಗೋಬೋದು ನೋಡ್ರಿ. ತೊಗೊಂಡ್ಬಿಟ್ಟು ಮಧ್ಯಾಹ್ನ ಬ್ಯಾಲೆನ್ಸ್ ಡಯಟನ್ನು ಮಾಡಿಕೊಂಡು ರಾತ್ರಿ ನಾವು ರಾಗಿ ಗಂಜಿನ ತೊಗೋಬೋದು ನೋಡ್ರಿ. ರಾಗಿ ಒಳಗೆ ಸಾಕಷ್ಟು ಬೆನಿಫಿಟ್ಸ್ ಅದಾವೆ, ಯಾರಿಗೂ ಹೇಳೋದೇನು ಬೇಕಾಗಿಲ್ಲ ನೋಡ್ರಿ, ಯಾಕಂದರೆ ಎಲ್ಲರಿಗೂ ಕೂಡ ಗೊತ್ತೈತಿ. ಈ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮೇಲೆ ಮಾಡಿಕೊಂಡು ಈ ರೀತಿ 2 ಟೈಮ್ ಲಿಕ್ವಿಡ್ ತೊಗೊಂಡು 1 ಟೈಮ್ ಊಟನ ಮಾಡಿಕೊಂಡು ಅದು ಕೂಡ ನೋಡ್ರಿ ರಾಗಿ ಗಂಜಿ ತೊಗೊಳೋದ್ರಿಂದ ಹೊಟ್ಟೆ ತುಂಬಾ ತುಂಬಿದಂಥ ಅನುಭವ ಇರ್ತದೆ, ಹಾಗಾಗಿ ನಮ್ಗೆ ಹಸಿವಾಗಂಗಿಲ್ಲ. ಈ ರೀತಿ ಮಾಡಿ ನಾವು ಡಯಟನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡ್ರಿ. ಈ ಒಂದು ಚಾಲೆಂಜು ತುಂಬಾ ಚೆನ್ನಾಗಿತ್ತು ನೋಡ್ರಿ ನನಗೆ ಹತ್ರನೂ. ಯಾರೆಲ್ಲ ಮಾಡಬೇಕಂತ ಅಂದ್ಕೊಂಡ್ರಲ್ಲ 100% ಮಾಡಿರಿ, 100% ರಿಸಲ್ಟ್ ಬರ್ತದೆ ಅಂತ ಹೇಳ್ತೀನಿ. ಈ ಒಂದು ಜರ್ನಿ ಒಳಗೆ ನೋಡ್ರಿ ಯಾರೆಲ್ಲ ಸಪೋರ್ಟ್ ಮಾಡತ್ತಾರ ಎಲ್ಲರೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ನೋಡ್ರಿ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಸಪೋರ್ಟು ನಮ್ಗೆ ತುಂಬಾ ಮುಖ್ಯ ನೋಡ್ರಿ. ಈ ವೆಯ್ಟ್ ಲಾಸ್ ಅನ್ನೋದು ದೊಡ್ಡದೇನಲ್ಲ, ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ಮಾಡೇ ಮಾಡ್ತೀವಿ ಅಂತ ಹೇಳ್ತೀನಿ ನೋಡ್ರಿ. ಬಟ್ ಟೈಮ್ ತೊಗೊಳ್ತದ, ಟೈಮ್ ತೊಗೊಳ್ಳಿ, ಆದರೂ ಕೂಡ ಮಾಡೋರು ನಮ್ಮ ಗುರಿಯನ್ನು ತಲುಪೋಣ ಅಂತ ಹೇಳ್ತೀನಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತೀನಿ. ಈ ಒಂದು ವೆಯ್ಟ್ ಲಾಸ್ ಜರ್ನಿ ವಿಡಿಯೋನ ಯಾವ ರೀತಿ ಐತಿ ಮತ್ತು ಹೇಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿದ್ರಂದ್ರೆ ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಹೇಳ್ರಿ. ಇಲ್ಲ ನನ್ನ ವಿಡಿಯೋ ಏನಾದರೂ ನೋಡಿ ನೀವು ಕೂಡ ಮೋಟಿವೇಶನ್ ಆಗಿ ಮಾಡ್ತಾಯಿದ್ರೆ ಅದನ್ನು ಕೂಡ ಹೇಳ್ರಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್.